ಎಷ್ಟೇ ಸುಂದರವಾಗಿರಲಿ ನಮ್ಮ ಚರ್ಮ ಏನಾದರೂ ಹದಗೆಟ್ರೆ, ಈಗ ನಾವು ಸ್ಕಿನ್ ಅಥವಾ ಚರ್ಮ ಅಂದರೆ ಅದು ಒಂದು ಆರ್ಗನ್. ಹೇಗೆ ನಮ್ಗೆ ಹಾರ್ಟ್ ಅಂದರೆ ಆರ್ಗನ್ ಅಂತೀವಿ, ಕಿಡ್ನಿ ಅಂದರೆ ಆರ್ಗನ್ ಅಂತೀವಿ, ಸ್ಕಿನ್ ಕೂಡ ಆರ್ಗನ್. ಒಂದು ನಾವು ಮಲ್ಕೊಳ್ಳೋ ಸಿಂಗಲ್ ಕಾಟ್ ಏನು ಹೇಳ್ತೀವಿ 6/3 ಅಷ್ಟು ಚರ್ಮ ನಮ್ಮ ದೇಹದಲ್ಲಿದೆ. ಸ್ಕಿನ್ ಬಂದು ಅದೊಂಥರ ಡಿಫೆನ್ಸ್ ಆರ್ಗನ್ ಥರ. ವಿಲ್ ನಾಟ್ ಸಜೆಸ್ಟ್ ಹೆಲ್ತಿ ಸ್ಕಿನ್. ನೀವು ಬೆಳ್ಳಗಿದ್ರೆ ಹೆಲ್ತಿ ಸ್ಕಿನ್ನು, ಕಪ್ಪಗಿದ್ರೆ ಅದು ಮುಟ್ಟಿದ್ರೆ ಸಾಫ್ಟ್ ಆಗಿರ್ಬೇಕು ಸ್ಕಿನ್. ನಮ್ಮ ದೇಹದಲ್ಲಿ ಏನೇ ಬದಲಾವಣೆ ಆದರೂ ನಮ್ಮ ಚರ್ಮದ ಮೇಲೆ ಕಾಣಿಸುತ್ತೆ. ನಮ್ಮ ಚರ್ಮನ ಡ್ಯಾಮೇಜ್ ಮಾಡೋದು ಮೇಜರ್ ಅಂದರೆ ಅವ್ರ ವಯಸ್ಸು ಒಂದು 30 ವರ್ಷ ಇರ್ಬೋದು, ಬಟ್ ಅವರೊಂದು 50 ವರ್ಷದಂಗೆ ಕಾಣ್ತಾ ಇರ್ತಾರೆ. ಬರೀ ನಮ್ಮ ಚರ್ಮಕ್ಕಲ್ಲ, ನಮ್ಮ ಇಡೀ ದೇಹದ ಹೊಳಿತಿಗಾಗಿ. ಈ ಗ್ರಾಮ್ ಲೆಕ್ಕ ತೊಗೊಂಡ್ರೆ ಇಟ್ ವಾಸ್ ಈಕ್ವಲೆಂಟ್ ಟು ಗೋಲ್ಡ್ ರೇಟ್. ಹಾಗಿದ್ರೆ ಲಿಪ್ಸ್ಟಿಕ್ ಹಚ್ಚಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ನಿಜಾನಾ ಸರ್? ಸ್ಟಡೀಸಲ್ಲಿ ದರ್ ಇಸ್ ನೋ ಕನ್ಕ್ಲೂಸಿವ್ ಪ್ರೂಫ್. ಬಟ್ ಲಿಪ್ಸ್ಟಿಕ್ಕಲ್ಲಿರೋ ನಮ್ಮ ಮುಖದ ಮೂಳೆ ಕೂಡ ಅದು ಕರಗುತ್ತೆ ಸ್ವಲ್ಪ. ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ಸ್ಟ್ರೆಸ್ಸು, ಸ್ಲೀಪ್ ಡಿಪ್ರೆಷನು, ನ್ಯೂಟ್ರಿಷನ್, ಓವರ್ ಸನ್ ಎಕ್ಸ್ಪೋಜರ್ ಇದೆಲ್ಲ ಆದಾಗ ಇವೆಲ್ಲ ಚೇಂಜಸ್ ಬೇಗ ಬಂದ್ಬಿಡುತ್ತೆ. ಸ್ಕಿನ್ಗೆ ಬೇರೆ ಬೇರೆ ಟೈಪ್ ಇರುತ್ತೆ, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಆಫ್ ಆಲ್ ದೋಸ್. ಈಗ ಪ್ರಾಡಕ್ಟ್ ಅಂತ ಬಂದಾಗ ಅದರಲ್ಲಿ ಜಾಸ್ತಿ ರೇಟ್ ಇದ್ದು ಇರುತ್ತೆ, ಕಡಿಮೆ ರೇಟ್ ಇದ್ದು ಇರುತ್ತೆ. ಸೊ ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟನ್ನು ಹಾಕಿದ್ರೆ ಮಾತ್ರ ನನ್ನ ಚರ್ಮ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದಾ, ಅಥವಾ ಕಡಿಮೆ ರೇಟಲ್ಲಿರುವಂಥ ಪ್ರಾಡಕ್ಟಿಂದ ಬೆನಿಫಿಟ್ಸ್ ಇಲ್ವಾ ಸರ್? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ವಯಸ್ಸಾಗುವಂಥದ್ದು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಸಹಜವಾಗಿ ಆಗುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಆದರೆ ಮನುಷ್ಯರಲ್ಲಿ ನಾವು ವಯಸ್ಸಾಗ್ತಾ ಆಗ್ತಾ ಚರ್ಮ ಸುಕ್ಕುಗಟ್ಟುವಂಥದ್ದು, ಚರ್ಮದಲ್ಲಿ ಆಗುವಂಥ ಬದಲಾವಣೆ ಎಲ್ಲೋ ಒಂದು ಕಡೆ ಅವರ ಸೌಂದರ್ಯದ ಮೇಲೆ ಅದು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ಅಯ್ಯೋ ವಯಸ್ಸಾಯಿತು, ನನ್ನ ಸ್ಕಿನ್ ಮೊದಲಿನ ಥರ ಇಲ್ಲ, ಆ ಒಂದು ಗ್ಲೋ ಬರ್ತಾ ಇಲ್ಲ, ಚೇಂಜಸ್ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕಾಮನ್ ಆಗಿ ಎಲ್ರಿಗೂ ಕೂಡ ಆ ಒಂದು ಯೋಚನೆ ಇದ್ದೇ ಇರುತ್ತೆ. ಹೀಗಾಗಿ ವಯಸ್ಸು ಆಗ್ತಾ ಆಗ್ತಾ ಆಗುವಂಥ ಚರ್ಮದ ಬದಲಾವಣೆಯನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಪ್ರತಿದಿನ ನಾವು ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಚರ್ಮದ ಮೇಲೆ ಮತ್ತು ನಮ್ಮ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳು ನಮ್ಮ ಸ್ಕಿನ್ನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಪಕ್ KL ಗೌಡ, ಸೀನಿಯರ್ ಕನ್ಸಲ್ಟೆಂಟ್ ಎಸ್ಥೆಟಿಕ್ಸ್, ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್, RR ನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದೆ ಸರ್. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸೊ ತುಂಬ ಜನ ವರಿ ಮಾಡುವಂಥದ್ದು ಅಂದರೆ ಸ್ಕಿನ್ ಅಂದ ತಕ್ಷಣ ಹೆಚ್ಚಿನ ಜನರಿಗೆ ಮುಖದಲ್ಲಿರುವಂಥದ್ದು ಅಥವಾ ಕತ್ತಿನ ಸ್ಕಿನ್ ಪ್ರಾಬ್ಲಮಲ್ಲಿ ಬ್ಯೂಟಿ ವಿಚಾರವಾಗಿ ನೋಡ್ತಾರೆ. ಸೊ ವಯಸ್ಸಾಗ್ತಾ ಆಗ್ತಾ ನಮಗೆ ಸ್ಕಿನ್ನಲ್ಲಿ ಚೇಂಜಸ್ ಆಗುವಂಥದ್ದು ಕಾಮನ್. ಒಂದು 20-30ಯಲ್ಲಿರುವಂಥ ಗ್ಲೋ ಏನಿದೆ ಆ ಸ್ಕಿನ್ನಲ್ಲಿ, ಅದು 30-40 ಆದಮೇಲೆ ಎಲ್ರಿಗೂ ಇರೋದಿಲ್ಲ, ಚೇಂಜಸ್ ಆಗೇ ಆಗುತ್ತೆ. ನಾವೊಂದು ಕನ್ನಡಿಲಿ ಮುಖ ನೋಡಬೇಕಾದ್ರೆ ಅನ್ಕೋತೀವಿ, ಹೋದ ವರ್ಷ ಅಥವಾ ಹಿಂದೆ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅನ್ನುವಂಥ ಒಂದು ಡಿಫ್ರೆನ್ಸನ್ನು ನೋಡ್ತೀವಿ. ಡಾಕ್ಟರ್, ನಿಮ್ಮ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಹೆಲ್ದಿ ಸ್ಕಿನ್ ಅಂತ ಹೇಳಿದರೆ ಏನು? ಸೊ ಇನಿಷಿಯಲಿ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಸೊ ನಿಮ್ಮ ಒಪಿನಿಯನನ್ನು ತಿಳಿಸೋದಾದರೆ. ಈಗ ಸ್ಕಿನ್ ಬಗ್ಗೆ ಮಾತಾಡೋದಾದರೆ, ನಾವು ಹೆಲ್ತಿ ಸ್ಕಿನ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಸ್ಕಿನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು. ಖಂಡಿತ ಸರ್. ಈಗ ನಾವು ಸ್ಕಿನ್ ಅಥವಾ ಚರ್ಮ ಅಂದರೆ ಅದು ಒಂದು ಆರ್ಗನ್. ಅದು ಎಷ್ಟು ಜನಕ್ಕೆ ಗೊತ್ತಿದೆ ಅಲ್ವೋ? ಹೌದು, ದೇಹದ ಒಂದು ಭಾಗ ಅಲ್ಲ, ಆರ್ಗನ್. ಇಟ್ ಇಸ್ ಕ್ಲಾಸಿಫೈಡ್ ಆಸ್ ಎನ್ ಆರ್ಗನ್. ಹೇಗೆ ನಮ್ಗೆ ಹಾರ್ಟ್ ಅಂದರೆ ಆರ್ಗನ್ ಅಂತೀವಿ, ಕಿಡ್ನಿ ಅಂದರೆ ಆರ್ಗನ್ ಅಂತೀವಿ, ಸ್ಕಿನ್ ಕೂಡ ಆರ್ಗನ್. ಸೊ ನಮ್ಮ ದೇಹದಲ್ಲಿ ದ ಬಿಗ್ಗೆಸ್ಟ್ ಆರ್ಗನ್ ಇಸ್ ಸ್ಕಿನ್. ಹೌದು, ಖಂಡಿತ. ಅದು ಎಷ್ಟು ಜನಕ್ಕೆ ಗೊತ್ತಿದೆಯಲ್ವ? ಸೊ ಇಟ್ ಇಸ್ ದ ಬಿಗ್ಗೆಸ್ಟ್ ಬಿಕಾಸ್ ನಮ್ಮ ದೇಹದ ಪೂರ್ತಿ ಭಾಗ ಕವರ್ ಮಾಡುತ್ತೆ. ಸೈಜ್ ಹೇಳಬೇಕಾದ್ರೆ ಆಲ್ಮೋಸ್ಟ್ 18-20 ಚದರ ಅಡಿ ಸೈಜ್ ಅದು. ಅಂದರೆ ಆಲ್ಮೋಸ್ಟ್ ನೀವು ಒಂದು ನಾವು ಮಲ್ಕೊಳ್ಳೋ ಸಿಂಗಲ್ ಕಾಟ್ ಏನು ಹೇಳ್ತೀವಿ 6/3 ಅಷ್ಟು ಚರ್ಮ ನಮ್ಮ ದೇಹದಲ್ಲಿದೆ. ಪ್ಲಸ್ ಚರ್ಮದ ತೂಕ ನೋಡಿದ್ರೆ ದಟ್ ಈಸ್ ದಿ ಮ್ಯಾಕ್ಸಿಮಮ್ ವೆಯ್ಟ್ ಆರ್ಗನಲ್ ಎಲ್ಲ ಕಂಪೇರ್ ಮಾಡಿದ್ರೆ ಹೆಚ್ಚು ತೂಕ ಆಲ್ಮೋಸ್ಟ್ ಒಂದು 16% ಆಫ್ ಅವರ್ ಬಾಡಿ ವೆಯ್ಟ್ ಸ್ಕಿನ್ ಆಗುತ್ತೆ. ಈಗ ದೇಹದ ಒಟ್ಟು ತೂಕವನ್ನು ಲೆಕ್ಕ ಹಾಕಿದ್ರೆ 50 kg ಒಂದು 8-10 kg ತೂಕ ಚರ್ಮನೇ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಸ್ಕಿನ್ ಬಂದು ನಮ್ಮ ಅದೊಂಥರ ಡಿಫೆನ್ಸ್ ಆರ್ಗನ್ ಥರ, ನಮ್ಮ ಗಡಿ ಕಾಯ್ತೀವಲ್ಲ ಆ ಥರ. ಸೊ ನಮ್ಮ ದೇಹದವನ್ನು ಕಾಪಾಡೋದಕ್ಕೆ ನಮ್ಮ ಸ್ಕಿನ್ ಅತ್ಯವಶ್ಯಕ. ಅಂದರೆ ಇನ್ಫೆಕ್ಷನ್ ಆಗಲಿ, ಮಳೆ, ಚಳಿ, ಬಿಸಿಲು, ಆ ಚೇಂಜಸ್ಗೆಲ್ಲ ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕು. ನಾವು ವಿ ಆರ್ ವಾರ್ಮ್ ಬ್ಲಡ್ ಆ್ಯನಿಮಲ್ಸ್. ಸೊ ನಮ್ಮ ದೇಹ ಒಂದೇ ಟೆಂಪ್ರೇಚರಲ್ಲಿ ಮೇಂಟೈನ್ ಆಗಬೇಕು. ಸೊ ದೇಹ ಹೆಂಗೆ ಮೇಂಟೈನ್ ಮಾಡುತ್ತೆ ಟೆಂಪ್ರೇಚರ್? ಸ್ಕಿನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ಗನ್ ವಿಚ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಟೆಂಪ್ರೇಚರ್.
ಸಪೋಸ್ ಅದು ಮಾಡೋಕ್ಕಾಗಲ್ಲ ಅಂದರೆ ನಾವು ಉಳಿಲಿಕ್ಕೂ ಸಾಧ್ಯ ಇಲ್ಲ. ಸೊ ಸ್ಕಿನ್ ಈಸ್ ಅ ವೆರಿ ಆಸ್ ಎ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ. ಹೌದು. ಅಗೇನ್ ಬ್ಯೂಟಿ ಈಸ್ ಸ್ಕಿನ್ ಡೀಪ್ ಅಂತೀವಿ. ಸೊ ದಟ್ ಈಸ್ ಕರೆಕ್ಟ್. ನೀವು ಎಷ್ಟೇ ಸುಂದರವಾಗಿರಲಿ, ನಮ್ಮ ಚರ್ಮ ಏನಾದರೂ ಹದಗೆಟ್ರೆ, ಸಪೋಸ್ ಸುಟ್ಟು ಗಾಯದಿಂದ ಅಥವಾ ಏನಾದರೂ ಕಾಯಿಲೆ ಬಂದು ಎಷ್ಟೇ ಬ್ಯೂಟಿಫುಲ್ ಆಗಿರಲಿ ಹಾಳಾಗುತ್ತೆ. ನೆಕ್ಸ್ಟ್ ನೋ ವಿಲ್ ಟೆಲ್ ಯು ಆರ್ ಬ್ಯೂಟಿಫುಲ್ ಬಿಕಾಸ್ ಯು ಲಾಸ್ಟ್. ಜೊತೆಗೆ ಸ್ಕಿನ್ ತೀರಾ ಡ್ಯಾಮೇಜ್, ಎಸ್ಪೆಷಲಿ ಲೈಕ್ ಬರ್ನ್ಸ್ ಅಂತ ಏನು ಹೇಳ್ತೀವಿ, ಸುಟ್ಟು ಗಾಯ. ನಮ್ಮ ದೇಹದ ಜಾಸ್ತಿ ಪರ್ಸೆಂಟೇಜ್ ವೈಸ್ ಸುಟ್ಟು ಗಾಯ ಆದರೆ ಸೊ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಇರೋಲ್ಲ. ಸೊ ದೆನ್ ಆವಾಗ ನಾವು ನಮ್ಮ ಉಳಿವಿಕೆಗೆ ತೊಂದರೆ. ಸೊ ಆರ್ಗ್ಯಾನಿಸಮ್ಸ್ ಇನ್ಫೆಕ್ಷನ್ ಎಲ್ಲ ಆಗಿ ಜೀವ ಕಳ್ಕೊಬೋದು. ಸೊ ದಟ್ಸ್ ಹೌ ಸ್ಕಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಲಿವಿಂಗ್. ಬ್ಯೂಟಿ ಬಿಡಿ, ನಮ್ಮ ಉಳಿಬೇಕು ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು. ಓಕೆ, ನಾವು ಕಮಿಂಗ್ ಟು ಕ್ವಶನ್, ಸ್ಕಿನ್ನಲ್ಲಿ ಹೆಲ್ದಿ ಸ್ಕಿನ್ ಏನು ಅಂತ. ಸೊ ಹೆಲ್ತಿ ಸ್ಕಿನ್, ನಾವು ಹೆಲ್ತಿ ಸ್ಕಿನ್ ಫಸ್ಟು ನಾವು ನೋಡಿದ್ರೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಸ್ಕಿನ್ ಟೈಪ್ಸ್ ಬೇರೆ ಬೇರೆ ಇದೆ. ಹೌದು. ಸೊ ವೆಸ್ಟರ್ನ್ ಕಂಟ್ರೀಸ್, ನಮ್ಮದು ಆಫ್ರಿಕನ್ ಕಂಟ್ರೀಸ್ ನೋಡಿ, ಕಲರ್ ಡಿಫ್ರೆನ್ಸ್. ಸೊ ಕಲರ್ ವಿಲ್ ನಾಟ್ ಸಜೆಸ್ಟ್ ಹೆಲ್ತಿ ಸ್ಕಿನ್. ನೀವು ಬೆಳ್ಳಗಿದ್ರೆ ಹೆಲ್ತಿ ಸ್ಕಿನ್ನು, ಕಪ್ಪಗಿದ್ರೆ ಅದು. ಸೊ ಹೆಲ್ತಿ ಸ್ಕಿನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ, ಈಗ ಚಿಕ್ಕ ಮಕ್ಕಳು ನೋಡಿ, ಪುಟ್ಟ ಮಕ್ಕಳು, ಸಪೋಸ್ 1 ವರ್ಷ ವಯಸ್ಸಿನ ಮಕ್ಕಳು, ಅವ್ರ ಸ್ಕಿನ್ ನೋಡಿದ್ರೆ ಏನಂದರೆ ದಟ್ ಈಸ್ ವಾಟ್ ಈಸ್ ಅನ್ ಹೆಲ್ತಿ ಸ್ಕಿನ್. ಸೊ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಗ್ಲೋ ಇರುತ್ತೆ, ಇಟ್ಸ್ ಈವನ್, ಅಂದರೆ ಒಂದೇ ಥರ, ಎಲ್ಲೂ ಬೇರೆ ಬೇರೆ ಕಲರ್ ಡಿಫ್ರೆಂಟ್ ಇರೋಲ್ಲ, ಪ್ಯಾಚಸ್ ಇರೋಲ್ಲ, ಸ್ಕೇಲಿಂಗ್ ಇರೋಲ್ಲ. ಸೊ ದಟ್ಸ್ ಇಂಪಾರ್ಟೆಂಟ್. ಸೊ ದೇ ಶುಡ್ ಬಿ ಯೂನಿಫಾರ್ಮ್ ಗ್ಲೋ ಇರಬೇಕು, ಸ್ಕಿನ್ ಈವನ್ ಟೋನ್ ಆಗಿರಬೇಕು, ಪ್ಲಸ್ ಮುಟ್ಟಿದ್ರೆ ಸಾಫ್ಟ್ ಆಗಿರಬೇಕು ಸ್ಕಿನ್. ಇವಾಗ ನಮ್ಮ ಮಗುನ ಕೆನ್ನೆ ಮುಟ್ಟಿದ್ರೆ ಹೆಂಗಿರುತ್ತೆ ಆ ಥರ ಇರಬೇಕು. ಬಟ್ ಏನಂದರೆ ಏಜ್ ಆಗ್ತಕ್ಕಂಥ ದೇರ್ ವಿಲ್ ಬಿ ಸಮ್ ಚೇಂಜಸ್, ಅದೇನು ಮಾಡಲಿಕ್ಕಾಗಲ್ಲ, ಸ್ವಾಭಾವಿಕ. ಬಟ್ ವಿ ಕ್ಯಾನ್ ಮೇಂಟೈನ್ ಮಾಡಿದ್ರೆ ನಾವು ಬೇಗ ಏಜ್ ಆಗಿಬಿಡ್ತೀವಿ, ನಮ್ಮ ಕೈ ತುಂಬ ಏಜ್ ಆಗಂಗೆ ಕಾಣುತ್ತೆ ಬೇಗ. ಸೊ ವಿ ನೀಡ್ ಟು ಡೂ ಸಮ್ ರುಟೀನ್ ಥಿಂಗ್ಸ್ ವೇರ್ ವಿ ಮೇಂಟೈನ್ ಗುಡ್ ಹೆಲ್ತಿ ಸ್ಕಿನ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓಕೆ. ಸೊ ಹಾಗಿದ್ರೆ ಡಾಕ್ಟರ್, ಈಗ ನಾವು ಚರ್ಮ ಅಂತ ಬಂದಾಗ ಅಥವಾ ಅದರ ಆರೋಗ್ಯ ಅಂತ ಬಂದಾಗ ಹೆಚ್ಚು ಮುಖದಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದರಲ್ಲೂ ಹುಡುಗಿಯರಿಗೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಹೇಳೋದಾದರೆ. ಸೊ ನಮ್ಮ ಚರ್ಮ ಹೇಗಿದೆ ಅನ್ನೋದು ನಮ್ಮ ಆರೋಗ್ಯದ ಏನು ಸಿಚುವೇಶನನ್ನು ಅಥವಾ ನಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ಅದು ಸೂಚನೆ ಕೊಡುತ್ತಾ? ಲೈಕ್ ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಗ್ಲೋಯಿಂಗ್ ಸ್ಕಿನ್ ಇದೆ, ಕ್ಲಿಯರ್ ಸ್ಕಿನ್ ಇದೆ ಅಂತ ಹೇಳಿದಾಗ ಓಕೆ, ಹೆಲ್ದಿ ಇದೆ, ಅವ್ರದ್ದು ಗಟ್ ಚೆನ್ನಾಗಿದೆ, ಸೊ ಮುಖದಲ್ಲಿ ಏನೋ ಸ್ವಲ್ಪ ತೊಂದರೆ ಇತ್ತು ಅಂತ ಹೇಳಿದಾಗ ಅದು ನಮ್ಮ ಆರೋಗ್ಯದಲ್ಲಿ ಏನೋ ಒಂದು ಏರುಪೇರು ಆಗಿದೆ ಅನ್ನೋದನ್ನ ತೋರಿಸ್ಕೊಡುತ್ತಾ, ಸೂಚನೆ ಆಗುತ್ತಾ ಹೇಗೆ ಅಂತ? ಹೌದೌದು. ಈಗ ನೀವು ನೋಡೋದು, ಯಾರಾದರೂ ನೀವು ಹೇಳಿರ್ತೀರ ಸುಮಾರು ಜನ, ಮುಖದಲ್ಲಿ ಯಾಕೋ ಕಳೆ ಇಲ್ಲ, ಮಂದವಾಗಿದೆ, ಪ್ರಾಬ್ಲಮ್ ಇದೆಯಾ, ಕಾಂತಿ ಇಲ್ಲ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ಏನೇ ಬದಲಾವಣೆ ಆದರೂ ನಮ್ಮ ಚರ್ಮದ ಮೇಲೆ ಕಾಣಿಸುತ್ತೆ, ಮುಖದ ಮೇಲೆ ಕಾಣಿಸುತ್ತೆ. ನೀವು ಕಾಯಿಲೆ ಬಿದ್ದ ತಕ್ಷಣ ನೋಡು, 1-2 ದಿನ ಜ್ವರ ಬಂದರೆ ಕಾಣುತ್ತೆ, ದೆರ್ ವಿಲ್ ಬಿ ಸಮ್ ಚೇಂಜಸ್. ಸೊ ಹಾಗೆ ನಮ್ಮ ಚರ್ಮ ಕೂಡ ನಮ್ಮ ದೇಹದೊಳಗೆ ಏನಾದರೂ ಏರುಪೇರು ಆದರೆ ಅದು ಎದ್ದು ಕಾಣುತ್ತೆ. ಬಟ್ ಈಗ ಎಷ್ಟೋ ಕಾರಣಗಳಿರ್ತವೆ ಚರ್ಮ ಕಾಂತಿ ಕಳೆದುಕೊಳ್ಳಲಿಕ್ಕೆ ಅಥವಾ ಚೇಂಜಸ್ ಆಗಲಿಕ್ಕೆ. ಸೊ ಸಾಮಾನ್ಯವಾಗಿ ನೋಡೋದಾದರೆ ನಮ್ಮ ಚರ್ಮನ ಡ್ಯಾಮೇಜ್ ಮಾಡೋದು ಮೇಜರ್ ಅಂದರೆ ಸನ್ಲೈಟ್. ಸೊ ಸನ್ಲೈಟಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ. ಸೊ ಜಾಸ್ತಿ ಯಾರು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಬಿಸಿಲಲ್ಲಿ ತುಂಬ ಎಕ್ಸ್ಪೋಸ್ ಆಗಿರ್ತಾರೆ, ಸೊ ಈ ಅಲ್ಟ್ರಾವೈಲೆಟ್ ರೇಸ್ ಬಂದು ನಮ್ಮ ಚರ್ಮದ ಭಾಗಗಳಿಗೆ ಹಾನಿ ಮಾಡುತ್ತೆ. ಸೊ ಅದರಿಂದ ಅದು ಬೇಗ ವಯಸ್ಸಾಗೋ ಥರ ಕಾಣೋದು ಮಾಡುತ್ತೆ ಅಲ್ಟ್ರಾವೈಲೆಟ್ ರೇಸ್. ಸೊ ನೀವು ಪ್ಲಸ್ ನ್ಯೂಟ್ರಿಷನ್, ಇವೆರಡು ತುಂಬ ಇಂಪಾರ್ಟೆಂಟ್. ಅಂದರೆ ಪೋಷಕಾಂಶದ ಕೊರತೆ ಇದ್ದಾಗಲೂ ಕಾಣಿಸುತ್ತೆ ಅಂತನಾ ಸರ್? ಈಗ ನೀವು ನೋಡಿರ್ಬೋದು, ಇವಾಗ ಮೋಸ್ಟ್ಲಿ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಹಳ್ಳಿ ಕಡೆ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಪ್ಲಸ್ಸು ಸ್ವಲ್ಪ ಬಡತನ ಇದ್ದರೆ ನೀವು ಅವ್ರನ್ನ ನೋಡಿದ್ರೆ ಅವ್ರ ವಯಸ್ಸು ಒಂದು 30 ವರ್ಷ ಇರ್ಬೋದು, ಬಟ್ ಅವರೊಂದು 50 ವರ್ಷದಂಗೆ ಕಾಣ್ತಾ ಇರ್ತಾರೆ. ಸೊ 2 ಮೇನ್ ಕಾಸ್ ಏನು, ಒಂದು ಬಿಸಿಲಲ್ಲಿ ತುಂಬ ಕೆಲಸ ಮಾಡಿರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಪ್ಲಸ್ ಅವ್ರಿಗೆ ಪೋಷಕಾಂಶ ಕೊರತೆ ಇರುತ್ತೆ. ಸೊ ಇವಾಗ ನಾವು ಸಿಟಿಯಲ್ಲಿ ಇರೋರು ಪ್ಲಸ್ ಅವ್ರು ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಔಟ್ ದ ಡಿಫ್ರೆನ್ಸ್. ಸೊ ಅವರಲ್ಲಿ ಬೇಗ ವಯಸ್ಸಾದಂಗೆ ಕಾಣುತ್ತೆ. ಸೊ ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಸ್ಕಿನ್ ಡ್ಯಾಮೇಜ್ ಡ್ಯೂ ಟು
ಸನ್ ಆ್ಯಂಡ್ ಪೋಷಕಾಂಶದ ಕೊರತೆ. ಇವೆರಡು ತುಂಬ ಬೇಕೇ ಬೇಕು ನಾವು ಆರೋಗ್ಯ ಕಾಪಾಡಿಕೊಳ್ಳೋದು. ಓಕೆ ಓಕೆ. ಹಾಗಿದ್ರೆ ಈಗ ನಾವು ಒಂದು 30 ಏಜಲ್ಲಿ ಇದ್ರೂ ಕೂಡ ನನ್ಗೆ ಯಾಕೋ ನಾನು 40ರಲ್ಲಿ ಇದ್ದೀನಿ ಅಥವಾ 45ರಲ್ಲಿ ಇದ್ದೀನಿ ಅನ್ನೋ ಥರ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ಅದ್ರ ಹಿಂದೆ ಕಾರಣಗಳು ಇರುತ್ತೆ ಅಂತ. ಇದ್ದೇ ಇರುತ್ತೆ. ಸೊ ಸೂರ್ಯನ ಬೆಳಕಿಗೆ ಹೆಚ್ಚು ನಮ್ಮ ಬಾಡಿಯನ್ನ ಒಡ್ಡುವಂಥದ್ದು, ಅದ್ರ ಜೊತೆಗೆ ಪೋಷಕಾಂಶದ ಕೊರತೆ ಅಂತ ಎರಡು ಮುಖ್ಯ ಆಗಿರುತ್ತೆ ಅಂತ. ಸೊ ಈಗ ಪೋಷಕಾಂಶದ ಕೊರತೆ ಅಂತ ಬಂದಾಗ ನಮ್ಮ ಚರ್ಮದ ಆರೋಗ್ಯಕ್ಕೆ ಯಾವೆಲ್ಲ ಪೋಷಕಾಂಶಗಳು ಅತಿ ಅಗತ್ಯ ಆಗಿರುತ್ತೆ ಸರ್? ಒಂದಂತಿಲ್ಲ, ತುಂಬ ಪೋಷಕಾಂಶಗಳು ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಡ್ಯಾಮೇಜ್ ಮಾಡೋದಂದರೆ ಈಗ ನಾವು ಶುಗರ್ಸ್, ಈಗ ಮಾಡರ್ನ್ ಡೇ ಲೈಫಲ್ಲಿ ಯಾರನ್ನೇ ನೋಡಿ ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಿಂತೀವಿ, ಶುಗರ್ ಐಟಮ್ಸ್ ಜಾಸ್ತಿ ತಿಂತೀವಿ. ಎಲ್ಲರಿಗೂ ಇಷ್ಟ ಶುಗರ್ ತಿನ್ನಲಿಕ್ಕೆ. ಸೊ ಶುಗರ್ ಇಸ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿಲ್ ಡ್ಯಾಮೇಜ್. ನೀವು ಡಯಾಬಿಟಿಸ್ ಇಲ್ಲದೆ ಇರ್ಬೋದು, ಡಯಾಬಿಟಿಸ್ ಬರೋಕ್ಕೆ ಮುಂಚೆ ನಾವು ತುಂಬ ಶುಗರ್ ಅಥವಾ ಪ್ರೊಸೆಸ್ಡ್ ಫುಡ್ ತಿಂತಾಯಿದ್ರೆ ಅದು ಕೂಡ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ. ಓಕೆ. ಪ್ಲಸ್ ನಿಮಗೆ ಡಯಾಬಿಟಿಸ್ ಇದ್ದು ಸರಿಯಾಗಿ ಕಂಟ್ರೋಲ್ ಇಲ್ಲ ಅಥವಾ ಲಾಂಗ್ ಟರ್ಮ್ ಕಿಡ್ನಿ ಡಿಸೀಸ್ ಇದ್ದರೆ, ಲಿವರ್ ಪ್ರಾಬ್ಲಮ್ಸು ಎಲ್ಲ ಏನೇ ಇದ್ರೂ ನಮ್ಮ ಚರ್ಮದಲ್ಲಿ ಎದ್ದು ಕಾಣುತ್ತೆ. ಪ್ಲಸ್ ವೈಟಮಿನ್ ಡಿಫಿಷಿಯನ್ಸೀಸ್, ವೈಟಮಿನ್ ಡಿ ಆಗಿರ್ಬೋದು, ವೈಟಮಿನ್ ಬಿ, ಸಿ, ಸೊ ಮಲ್ಟಿಪಲ್ ವೈಟಮಿನ್ಸ್, ಇವೆಲ್ಲ ಡಿಫಿಷಿಯನ್ಸಿ ಇದ್ದಾಗ ಅದು ನಮ್ಮ ಚರ್ಮದ ಮೇಲೆ ಅದರ ಪರಿಣಾಮ ಕಾಣುತ್ತೆ ನಮಗೆ. ಸೊ ನಾವು ಈಗ ರೆಗ್ಯುಲರಾಗಿ ಅದು ಇಮಿಡಿಯೇಟಾಗಿ ನಮಗೆ ಸ್ಕಿನ್ ಚೇಂಜಸ್ ಕಾಣಲ್ಲ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಸ್ಕಿನ್ ಟು ಚೇಂಜ್. ಸೊ ರೆಗ್ಯುಲರಾಗಿ ಬ್ಲಡ್ ಟೆಸ್ಟ್ ಮಾಡ್ತಾಯಿದ್ರೆ ಯು ವಿಲ್ ನೋ. ಈಗ ನಾವು ನೋಡ್ತಾ ಇರೋದ್ರಲ್ಲಿ ಕಾಮನೆಸ್ಟ್ ಆಲ್ಮೋಸ್ಟ್ ನಾವು ನೋಡೋ ಎಲ್ಲ ಪೇಷಂಟ್ ಒಂದು 10ರಲ್ಲಿ 8ರಿಂದ 9 ಜನಕ್ಕೆ ವೈಟಮಿನ್ ಡಿ, B12 ಕಮ್ಮಿನೇ ಇರುತ್ತೆ ಕಾಮನ್ಲಿ. ಸೊ ವಿ ಹ್ಯಾವ್ ಟು ಚೆಕ್ ಆ್ಯಂಡ್ ಗೆಟ್ ಇಟ್ ಕರೆಕ್ಟೆಡ್. ಪ್ಲಸ್ ಐರನ್ ಡೆಫಿಷಿಯನ್ಸಿ ಆಲ್ಸೋ ಇಸ್ ಬಿಕಮಿಂಗ್ ಕಾಮನ್. ಯಾಕಂದರೆ ನಮ್ಮದು ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ತುಂಬ ಕಡಿಮೆ ಆಗಿದೆ. ಈಟಿಂಗ್ ಹ್ಯಾಬಿಟ್ಸ್ ಹಸ್ ಬಿಕಮ್ ವೆರಿ ಬ್ಯಾಡ್ ಇನ್ ಯಂಗರ್ ಜನರೇಷನ್. ಸೊ ದಟ್ ವಿಲ್ ಹ್ಯಾವ್ ಟು ಟೇಕ್ ಕೇರ್. ಓಕೆ. ಸೊ ಹಾಗಾಗಿ ಪೋಷಕಾಂಶದ ಕೊರತೆ ಅಂತ ಬಂದಾಗ ವೈಟಮಿನ್ ಸಿ ತುಂಬಾ ಮುಖ್ಯ ಆಗುತ್ತೆ. ವೈಟಮಿನ್ B12, ಡಿ, ಹಾಗೇನೆ ಐರನ್ ಅಥವಾ ಕಬ್ಬಿಣಾಂಶದ ಕೊರತೆ ಇದ್ರೂ ಕೂಡ ಅದು ನಮ್ಮ ಚರ್ಮದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅಂತ. ಓಕೆ ಓಕೆ. ಇದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ನಾವು ಪ್ರತಿನಿತ್ಯ ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಚರ್ಮದ ಮೇಲೆ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಅನ್ನ ಬೀರುತ್ತೆ? ನೀವು ಹೇಳಿದ್ರಿ ಇವತ್ತು ಜಂಕ್ ಫುಡ್ ತಿಂದ್ರೆ ಅದು ನಾಳೆನೇ ಎಫೆಕ್ಟ್ ಆಗ್ಬೇಕು ಅಂತಿಲ್ಲ, 1 ತಿಂಗ್ಳುಗಟ್ಲೆ ಆಗಬಹುದು, ಆದರೆ ಎಫೆಕ್ಟ್ ಆಗೇ ಆಗುತ್ತೆ ಅಲ್ವಾ ಸರ್? ಸೊ ಡೈಲಿ ಲೈಫಲ್ಲಿ ಮಾಡುವಂಥ ಮಿಸ್ಟೇಕ್ಸ್ ಹೇಗೆ ಕಾರಣ ಆಗುತ್ತೆ ಅಂತ? ಡೈಲಿ ಲೈಫ್ ಅದೇ ಬೇಸಿಕಲಿ ಲೈಫ್ ಸ್ಟೈಲ್. ಸ್ಮೋಕಿಂಗ್, ಅಗೇನ್ ಸ್ಮೋಕಿಂಗ್ ಇಟ್ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಇಟ್ ಬೇರೆ ಅಂಗಾಂಗಗಳು ಡ್ಯಾಮೇಜ್ ಆಗುತ್ತೆ. ಸೊ ದಟ್ಸ್ ಆಲ್ಸೋ ಪಾರ್ಟ್ ಸ್ಕಿನ್ ಡ್ಯಾಮೇಜ್ಗೆ ಕಾರಣ. ಜೊತೆಗೆ ನಾನು ಹೇಳಿದಾಗೆ ಪೋಷಕಾಂಶ. ಸೊ ಈಗ ಎಷ್ಟೊಂದು ಡಯಟಿಂಗ್ ಅಂತ ಬಂದಿದೆ, ಬೇರೆ ಬೇರೆ ಥರ ಡಯಟಿಂಗ್ ಬಂದಿದೆ. ವೆಯ್ಟ್ ಲಾಸ್ ಕೀಟೋನ್ ಡಯಟ್ ಅಂತಾರೆ, ವೇಗನ್. ಸೊ ಲಾಂಗ್ ಟರ್ಮ್ ಎಫೆಕ್ಟ್ಸ್ ನಮಗೂ ಗೊತ್ತಿಲ್ಲ. ಶಾರ್ಟ್ ಟರ್ಮ್ ದೇ ಆರ್ ಹ್ಯಾಪಿ, ಬಟ್ ಆ ಥರ ತೊಗೊಂಡಾಗ ರಿಸ್ಟ್ರಿಕ್ಟೆಡ್ ಡಯಟ್ ತೊಗೊಂಡಾಗ ದೇರ್ ವಿಲ್ ಬಿ ಸಮ್ ಡಿಫಿಷಿಯನ್ಸೀಸ್. ಸೊ ವಿಲ್ ಹ್ಯಾವ್ ಟು ಮಾನಿಟರ್ ದಟ್ ಆ್ಯಂಡ್ ಅದೇನೇನು ಡಿಫಿಷಿಯನ್ಸಿ ಇದೆ ವಿಲ್ ಹ್ಯಾವ್ ಟು ಮೇಕ್ ಇಟ್ ಆಲ್ ರೈಟ್. ಓಕೆ. ಹಾಗಾದ್ರೆ ಹೆಚ್ಚು ಸಿಹಿ ಪದಾರ್ಥಗಳನ್ನ ತಿನ್ನುವಂಥದ್ದು ಅಥವಾ ಹೆಚ್ಚು ಸಕ್ಕರೆ ಐಟಮ್ ಅನ್ನ ತಿಂದ್ರೆ, ಸ್ವೀಟ್ ಪ್ರಾಡಕ್ಟ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಚರ್ಮದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಬರೀ ಚರ್ಮದ ಮೇಲೆ ಅಲ್ಲ, ಇಡೀ ದೇಹದ ಮೇಲೆ ಪರಿಣಾಮ. ಅದು ಹೌದು ಹೌದು ಖಂಡಿತ. ಸೊ ನಿಮಗೆ ನಾನು ಚೆಕ್ ಮಾಡಿ ನಂಗೆ ಶುಗರ್ ಇಲ್ಲ, ನಂದು HbA1c ಅಂತ ಮಾಡ್ತೀವಿ, ನಾರ್ಮಲ್ ಇದೆ, ಸೊ ನಾನು ತಿಂತೀನಿ. ಬಟ್ ನಾವು ತಿನ್ನುವಾಗ ಒಳಗಡೆ ಅದು ಇಟ್ ವಿಲ್ ಬಿ ಬರ್ನಿಂಗ್, ಅಂದರೆ ಇಟ್ ಬಿ ಇನ್ಫ್ಲಮೇಷನ್ ಕಾಸ್ ಆಗುತ್ತೆ. ಬಿಕಾಸ್ ಇನ್ಫ್ಲಮೇಷನ್, ಇನ್ಸುಲಿನ್ ಲೆವೆಲ್ ಜಾಸ್ತಿ ಇರುತ್ತೆ, ಬಾಡಿ ಲೆವೆಲ್. ಇವೆರಡರಿಂದ ದರ್ ವಿಲ್ ಬಿ ಇನ್ಫ್ಲಮೇಷನ್ ಇನ್ ದ ಬಾಡಿ. ಆ ಇನ್ಫ್ಲಮೇಷನ್ ಇಟ್ಸ್ ಗೋಯಿಂಗ್ ಟು ಏಜ್ ಯು ಅರ್ಲಿ. ಇನ್ಫ್ಲಮೇಷನ್ ಆದಾಗ ನಾವು ಬೇಗ ವಯಸ್ಸಾಗ್ತೀವಿ, ಮುಖದಲ್ಲಿ ಬೇಗ ವಯಸ್ಸು ಕಾಣುತ್ತೆ. ಸೊ ಶುಗರ್ ವಿಲ್ ಹ್ಯಾವ್ ಟು ಕೀಪ್ ಕಂಟ್ರೋಲ್ ಫ್ರಮ್ ಬಿಫೋರ್. ಡಯಾಬಿಟಿಸ್ ಬಂದಮೇಲೆ ಕಂಟ್ರೋಲ್ ಮಾಡಬೇಕಂತಲ್ಲ. ಸೊ ವಿಲ್ ಹ್ಯಾವ್ ಟು ಅವಾಯ್ಡ್ ಹೈ ಶುಗರ್ ಇಂಟೇಕ್ ಫ್ರಮ್ ಬಿಫೋರ್. ಓಕೆ. ಇನ್ನು ಫುಡ್ ವಿಚಾರಕ್ಕೆ ಬಂದಾಗ ಹೆಚ್ಚು ಆಯಿಲ್ ಅಥವಾ ಹೆಚ್ಚು ಎಣ್ಣೆಯುಕ್ತ ಪದಾರ್ಥಗಳನ್ನು ತಿಂದಾಗ ಅದು ನಮ್ಮ ಚರ್ಮದ ಮೇಲೆ ಪ್ರಭಾವ ಬೀರುತ್ತೆ. ಹೌದು. ಆಯಿಲಿ ಫುಡ್ಸ್ ಇಟ್ ವಿಲ್ ನಮ್ಮ ಸ್ಕಿನ್ಗೆ ಬೇರೆ ಬೇರೆ ಟೈಪ್ ಇರುತ್ತೆ, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಆಫ್ ಆಲ್ ದೋಸ್. ಹೌದು. ಸೊ ಆಯಿಲಿ ಫುಡ್ ಕೆಲವ್ರಿಗೆ ಈ ಮೊಡವೆಗಳು ಜಾಸ್ತಿ ಮಾಡೋ ಪಿಂಪಲ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಅವ್ರು ದೇ ನೀಡ್ ಟು ಅವಾಯ್ಡ್ ಆಯಿಲಿ ಫುಡ್ಸ್. ಪ್ಲಸ್ ಅಗೇನ್ ಆಯಿಲ್ ಆ್ಯಸ್ ಎ ಹೋಲ್ ನಾಟ್ ಹೆಲ್ತಿ.
ನಮ್ಮ ದೇಹಕ್ಕೆ ಒಟ್ಟಾರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೇದಲ್ಲ. ಒಳ್ಳೇದಲ್ಲ. ಸೊ ಏನು ಲಿಮಿಟಲ್ಲಿ ಏನಿರುತ್ತೋ ಅದು ತೊಗೊಬೇಕು. ಓಕೆ. ಇನ್ನು ಜೀವನ ಶೈಲಿ ಬಗ್ಗೆ ನೀವು ಮಾತಾಡಿದ್ರಿ ಸರ್, ಜೀವನ ಶೈಲಿ ಕಾರಣ ಆಗ್ಬೋದು ಅಥವಾ ಡೈಲಿ ಲೈಫ್ ಸ್ಟೈಲ್ ಅಂತ. ಈ ವಿಚಾರದಲ್ಲಿ ಆಹಾರದ ಬಗ್ಗೆ ಆಯಿತು. ಇನ್ನು ಉಳಿದ ವಿಚಾರದ ಬಗ್ಗೆ ನಾವು ಫೋಕಸ್ ಮಾಡಬೇಕು ಅಂತ ಹೇಳಿದಾಗ ನಿದ್ದೆ ಕಡಿಮೆ ಆಗುವಂಥದ್ದು. ಸೊ ನಿದ್ದೆ ನಮಗೆ ಫ್ರೀಯಾಗಿ ಸಿಗುತ್ತೆ, ಆದರೆ ಅದರ ವ್ಯಾಲ್ಯೂ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ನಮ್ಮ ಆರೋಗ್ಯದ ಮೇಲೆ ಅಂತ. ಸೊ ಬ್ರೈನು, ಕಿಡ್ನಿ ಅಥವಾ ಲಿವರ್ ಮೇಲೆ ಎಫೆಕ್ಟ್ ಆಗೋದ್ರ ಜೊತೆಗೆ ಚರ್ಮದ ಮೇಲೆ ಕಡಿಮೆ ನಿದ್ದೆ ಮಾಡುವಂಥದ್ದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ. ನಿದ್ದೆ ಕಮ್ಮಿ ಆದಾಗ ಫಸ್ಟ್ ಎದ್ದು ಕಾಣೋದೇ ಮುಖದಲ್ಲಿ. ಹೌದು, ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ನಿದ್ದೆ ಮಾಡಿಲ್ಲ ಅಂತ. ಯಾಕಂದರೆ ಕಣ್ಣು ಸುತ್ತ ಥರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಹೌದು, ಆ ಗ್ಲೋ ಇರೋದಿಲ್ಲ. ಸೊ ನಿದ್ದೆ ಅಟ್ಲೀಸ್ಟ್ 7 to 8 hours ಈಸ್ ವೆರಿ ಎಸೆನ್ಷಿಯಲ್. ಬರೀ ನಮ್ಮ ಚರ್ಮಕ್ಕಲ್ಲ, ನಮ್ಮ ಇಡೀ ದೇಹದ ಒಳಿತಿಗಾಗಿ. ನಿದ್ದೆ ಇಲ್ದಿದ್ರೆ ಇಟ್ ಕ್ಯಾನ್ ಸ್ಕಿನ್ ಅಫೆಕ್ಟ್ ಆಗ್ಬೋದು, ಡಯಾಬಿಟಿಸ್ ಅದು ಜಾಸ್ತಿ ಆಗ್ಬೋದು, ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು, ಸ್ಟ್ರೆಸ್ಸು, ಸೊ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ನಿದ್ದೆ ಬಂದು ವೆರಿ ಇಂಪಾರ್ಟೆಂಟ್. ಓಕೆ. ಯಾರೋ ಒಬ್ಬರು ಬರೀ 4 ಗಂಟೆ ನಿದ್ದೆ ಮಾಡೋದು ಪೂರ್ತಿ ಎಲ್ಲ ಕೆಲಸ ಮಾಡ್ತೀನಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಬಟ್ ದಟ್ಸ್ ಆಲ್ ಎಕ್ಸೆಪ್ಷನ್ಸ್. ಆಗಲ್ಲ. ಅವ್ರಿಗೂ ಎಫೆಕ್ಟ್ ಆಗಿರುತ್ತೆ, ಬಟ್ ನಾರ್ಮಲಿ ಫಾರ್ ಹೆಲ್ತಿ ಲೈಫ್ ಯು ನೀಡ್ ಟು ಹ್ಯಾವ್ 7 to 8 hours ಗುಡ್ ಸ್ಲೀಪ್. ಸುಮ್ಮನೆ ಮಲಗಿ ನೀವು ಒದ್ದಾಡ್ತಿದ್ದೀನಿ, ಗುಡ್ ಸ್ಲೀಪ್ ಇರಬೇಕು. ಸೊ ದಟ್ ವಿಲ್ ಓವರ್ ಆಲ್ ಬಾಡಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸ್ಟ್ರೆಸ್ಸಿಂದ ಮುಖದ ಮೇಲೆ ಸುಕ್ಕುಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತಾ? ಎನಿಥಿಂಗ್ ಸ್ಟ್ರೆಸ್ ಲೀಡಿಂಗ್ ಟು ಲಾಸ್ ಆಫ್ ಸ್ಲೀಪ್ ಎಲ್ಲನೂ ನಮಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ, ಸ್ಕಿನ್ ಮೇಲೂ ಪರಿಣಾಮ ಬೀಳುತ್ತೆ, ನಮ್ಮ ಮುಖದ ಮೇಲೂ ಬೇಗ ವಯಸ್ಸಾಗೋ ಥರ ಕಾಣುತ್ತೆ. ಓಕೆ ಓಕೆ. ಸೊ ಸ್ಟ್ರೆಸ್ ಅಗೇನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಯುವರ್ ಸೆಲ್ಫ್ ಸ್ಟ್ರೆಸ್ ಫ್ರೀ. ಬಟ್ ಹೇಳೋದು ಈಸಿ, ಬಟ್ ಸ್ಟ್ರೆಸ್ ಫ್ರೀ. ಬಟ್ ವಿ ಹ್ಯಾವ್ ಟು ಮೇಕ್ ಸಮ್ ಟೈಮ್ ಯೋಗ, ಮೆಡಿಟೇಷನ್ ಮಾಡಿ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಕೊಬೇಕು. ಓಕೆ ಓಕೆ. ಸೊ ಮುಖ್ಯವಾದ ಕಾರಣ ಅಂತ ನೋಡಿದಾಗ ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿ ಆಗಿರ್ಬೋದು, ಪೋಷಕಾಂಶಗಳ ಕೊರತೆ, ಹೆಚ್ಚು ಸೂರ್ಯನ ಬೆಳಕಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವಂಥದ್ದಾಗಿರ್ಬೋದು, ಕಡಿಮೆ ನಿದ್ದೆ, ಹೆಚ್ಚಿದ ಒತ್ತಡ, ಇವೆಲ್ಲವೂ ಮುಖ್ಯ ಕಾರಣ ಅಂತ ಹೇಳ್ಬೋದು. ಡಾಕ್ಟರ್, ನೀವೀಗ ನಿಮ್ಮ ಒ ಪಿ ಡಿಯಲ್ಲಿ ನೋಡೋದಾದರೆ ಅಥವಾ ಹಾಸ್ಪಿಟಲಿಗೆ ಸಾಮಾನ್ಯವಾಗಿ ಚರ್ಮಕ್ಕೆ ಸಂಬಂಧಿಸಿದಂಥ ಯಾವೆಲ್ಲ ಸಮಸ್ಯೆಗಳಿಂದ ಜನರು ಬರ್ತಾರೆ, ಅಥವಾ ವಯಸ್ಸು ಆದಮೇಲೆ ಅವರಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣಿಸುತ್ತೆ? ಡಾಕ್ಟರ್, ನನಗೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ಯಾವೆಲ್ಲ ಸಮಸ್ಯೆಗಳನ್ನ ನಿಮ್ಮ ಜೊತೆ ಅವ್ರು ಹೇಳ್ಕೊತಾರೆ ಅಂತ? ಕಾಮನ್ ಆಗಿ ಬರೋರು ಚರ್ಮದ ಇದಂದರೆ ಈಗ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಅವರ ಮಾಮೂಲಿ ದೇಹದ ಬಣ್ಣಕ್ಕಿಂತ ಒಂದು 2 ಶೇಡು ಪ್ಯಾಚಸ್ ಇರುತ್ತೆ, ಎಸ್ಪೆಷಲಿ ಫೀಮೇಲ್ಸಲ್ಲಿ. ಎಲ್ಡರ್ಲಿ ಸ್ವಲ್ಪ ವಯಸ್ಸಾಗ್ತಾ ನೀವು ನೋಡ್ರು ಇದು ಚೀಕ್ ಅಂತ ಏನು ಹೇಳ್ತಾ, ಅದ್ರ ಬಗ್ಗೆ ಡಾರ್ಕ್ ಪಿಗ್ಮೆಂಟೇಷನ್ ಬರುತ್ತೆ. ಅದು ಒನ್ ಆಫ್ ದಿ ಕಾಮನೆಸ್ಟ್ ಬಂಗ್ ಅಂತ ಹೇಳ್ತಾರೆ, ಕರೆಕ್ಟ್. ಸೊ ಅದು ಕಾಮನೆಸ್ಟ್ ವಿ ಸಿ ಇದು. ಸೊ ಬಿಸಿಲಿಗೆ ಹೋದಾಗ ಸನ್ಬರ್ನ್ಸ್ ಆಗಿ ಸ್ಕಿನ್ ಚೇಂಜಸ್ ಆಗೋದು. ಸೊ ಅದು ಕಾಮನೆಸ್ಟ್ ಒನ್ ಬರ್ತಾರೆ ಕರೆಕ್ಷನ್ಗೋಸ್ಕರ. ಆಮೇಲೆ ವಯಸ್ಸಾಗ್ತಾ ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋ ಸುಕ್ಕು ಕಟ್ಟೋದು, ಮುಖ ಸುಕ್ಕು ಕಟ್ಟುತ್ತೆ. ವಯಸ್ಸಾಗ್ತಾ ನಮ್ಮ ದೇಹದಲ್ಲಿ ನ್ಯಾಚುರಲ್ ಏಜ್ ರಿಲೇಟೆಡ್ ಚೇಂಜಸ್ ಆಗುತ್ತೆ. ಅದು ಮುಖದಲ್ಲಿ ಕೂಡ ಆಗುತ್ತೆ. ಮುಖದಲ್ಲಿ ಬರೀ ಚರ್ಮ ಅಲ್ಲ, ಚರ್ಮದ ಕೆಳಗೆ ಇರುವಂಥ ಲೈಕ್ ಫ್ಯಾಟ್ ಪ್ಯಾಟ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಕೊಬ್ಬಿನಾಂಶ ಮುಖದಲ್ಲಿ ಅಲ್ಲಲ್ಲಿ ಶೇಖರಣೆ ಆಗಿರುತ್ತೆ. ಸೊ ಅದು ಕರಗುತ್ತೆ. ನಮ್ಮ ಮುಖದ ಮೂಳೆ ಕೂಡ ಅದು ಕರಗುತ್ತೆ ಸ್ವಲ್ಪ. ಸೊ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು, ಮೂಳೆ ಕೂಡ ಸ್ವಲ್ಪ ಕರಗುತ್ತೆ. ನಮ್ಮ ಸ್ಕಲ್ ಅಂತ ಏನು ಹೇಳ್ತೀವಿ, ಅದು ಶೇಪ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಆವಾಗ ಒಳಗಡೆ ಇರೋದು ಕೊಬ್ಬಿನಾಂಶ ಹೋಗಿ ಆಮೇಲೆ ಮಸಲ್ಸ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಸಪೋರ್ಟ್ ಕಮ್ಮಿ ಆದಾಗ ಏನು ಬೀಳುತ್ತೆ, ಅದು ನಮ್ಮ ಚರ್ಮ ಸ್ವಲ್ಪ ಜೋತು ಬೀಳುತ್ತೆ, ಅಂದರೆ ಕೆಳಗೆ ಬರುತ್ತೆ. ರಿಂಕಲ್ಸ್ ಜಾಸ್ತಿ ಆಗುತ್ತೆ. ಈಗ ಹುಬ್ಬು ಅಂದರೆ ಐಬ್ರೋಸ್ ಅದು ಕೂಡ ಕೆಳಗೆ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಕಣ್ಣಿನ ಕೆಳಗಡೆ ಬ್ಯಾಗಿ ಐಲಿಟ್ಸ್ ಅಂತೀವಿ, ಅದು ಬರುತ್ತೆ. ಮೇಲಿನ ಕಣ್ಣು ರಪ್ಪೆ, ಅದು ಫೋಲ್ಡ್ಸ್, ಎಕ್ಸ್ಟ್ರಾ ಫೋಲ್ಡ್ಸ್ ಬಂದ್ಬಿಡುತ್ತೆ, ಸ್ಕಿನ್ ಲೂಸ್ ಎಕ್ಸ್ಟ್ರಾ ಫೋಲ್ಡ್ಸ್ ಬರುತ್ತೆ. ಆವಾಗ ಏನಾಗುತ್ತೆ, ಹುಬ್ಬು ಸಹ ಕೆಳಗೆ ಬಂದಾಗ, ಈ ಕಣ್ಣಿನ ರಪ್ಪೆ ಕೆಳಗೆ ಬಂದಾಗ ಅವ್ರಿಗೆ ನೋಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಆವಾಗ ಅವರು ನೋಡಲಿಕ್ಕೆ ಹುಬ್ಬನ ಮೇಲೆ ಈ ಥರ ಆರಿಸಿದಾಗ ಅವಾಗ ಕ್ಲೀನಾಗಿ ಕಾಣುತ್ತೆ, ಇಲ್ಲಾಂದರೆ ಅವ್ರಿಗೆ ಕಾಣೋದಿಲ್ಲ. ಸೊ ಅದೇನಾಗುತ್ತೆ, ಕಂಟಿನ್ಯೂಸ್ 24 hours ಹುಬ್ಬು ಹಿಂಗೆ ಇರುತ್ತೆ. ಅವಾಗೇನಾಗುತ್ತೆ, ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಪ್ಲಸ್ ವಯಸ್ಸಾದ ಬೇರೆಯವ್ರಿಗೆ ನೋಡ್ತಂತಾರೆ ವಯಸ್ಸಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ. ಸೊ ಇವೆಲ್ಲ ಚೇಂಜಸ್ ಆದಾಗ, ಪ್ಲಸ್
ಕತ್ತಿನ ಕೆಳಗೆ ಜೋತು ಬೀಳೋದು. ದಿಸ್ ಆರ್ ಆಲ್ ಏಜ್ ರಿಲೇಟೆಡ್ ಚೇಂಜಸ್, ನಾರ್ಮಲ್. ಬಟ್ ಕೆಲವರಿಗೆ ನಾವು ಆಗಲೇ ಹೇಳಿದಾಗೆ ಸ್ಟ್ರೆಸ್ಸು, ಸ್ಲೀಪ್ ಡಿಪ್ರೆಷನು, ನ್ಯೂಟ್ರಿಷನ್, ಓವರ್ ಸನ್ ಎಕ್ಸ್ಪೋಜರ್ ಇದೆಲ್ಲ ಆದಾಗ ಇವೆಲ್ಲ ಚೇಂಜಸ್ ಬೇಗ ಬಂದ್ಬಿಡುತ್ತೆ. ಕೆಲವ್ರು ನೋಡಿದ್ರೆ 50 ವರ್ಷ ಆದರೂ ಗೊತ್ತಾಗಲ್ಲ, ಕೆಲವ್ರು 30-35 ವರ್ಷಕ್ಕೇ ಈ ಚೇಂಜಸ್ ಬಂದ್ಬಿಡುತ್ತೆ. ಸೊ ಪ್ಲಸ್ ಜೆನೆಟಿಕ್ ಆಲ್ಸೋ ಪ್ಲೇಸ್ ಅ ಫ್ಯಾಕ್ಟರ್. ಸೊ ದೀಸ್ ಚೇಂಜಸ್ ಆರ್ ಪಾರ್ಟ್ ಆಫ್ ಅವರ್ ಏಜಿಂಗ್ ಪ್ರೋಸೆಸ್. ಓಕೆ. ಇನ್ನು ಚರ್ಮದ ಆರೈಕೆ ಅಂತ ಬಂದಾಗ ಮುಂಚೆ ಮೇ ಬಿ ಕಾನ್ಸೆಪ್ಟ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈಗಂತೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ಮಾಯ್ಶ್ಚರೈಸರ್ ಹಚ್ಕೋತೀವಿ, ಸನ್ಸ್ಕ್ರೀಮ್ ಹಚ್ಕೋತೀವಿ. ಸೊ ಇದೆಲ್ಲನೂ ಕೂಡ ನಿಜವಾಗಿ ನಮ್ಮ ಸ್ಕಿನ್ನಿಗೆ ಬೇಕೇ ಬೇಕಾಗತ್ತೆ ಅಂತ. ಯಾಕಂದರೆ ಫೀಮೇಲ್ಸ್ ಅಂತ ಬಂದಾಗ ಈ ಕೇರ್ ಎಲ್ಲ ಮಾಡ್ತಾರೆ. ಆದರೆ ಜನರಲ್ ಆಗಿ ನೀವು ಹೇಳಬೇಕು ಅಂತ ಹೇಳಿದಾಗ ಈ ಸನ್ಸ್ಕ್ರೀನ್ ಅಥವಾ ಮಾಯ್ಶ್ಚರೈಸರ್ ಆಗಿರ್ಬೋದು, ಇವೆಲ್ಲನೂ ಅಗತ್ಯ ಇದೆಯಾ ಸರ್? ಅಗತ್ಯ ಇದೆ. ಅಂದರೆ ನಿಮ್ಮ ಮಾರ್ಕೆಟಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟೊಂದು ಸಾವಿರಾರು ಪ್ರಾಡಕ್ಟ್ಸ್ ಇರುತ್ತೆ, ಕಮ್ಮಿ ರೇಟಿಂದ ಮ್ಯಾಕ್ಸಿಮಮ್ ರೇಟ್ವರೆಗೂ. ಎಲ್ಲ ಬೇಕು ಅಂತಿಲ್ಲ, ಬಟ್ ದೆರ್ ಆರ್ ಸಮ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್. ಲೈಕ್ ಸೇ ಮಾಯ್ಶ್ಚರೈಸರ್ ಎಸೆನ್ಷಿಯಲ್, ಸನ್ಸ್ಕ್ರೀನ್ ಇಫ್ ಯುವರ್ ಜಾಸ್ತಿ ಎಕ್ಸ್ಪೋಜರ್ ಇದ್ರೆ ಇಟ್ ಈಸ್ ಎಸೆನ್ಷಿಯಲ್. ಸೊ ದೆರ್ ಆರ್ ಸಮ್ ರೆಜಿಮ್ಸ್ ವಿಚ್ ಆರ್ ನೀಡೆಡ್ ಟು ಟೇಕ್ ಕೇರ್. ಅದು ಬಿಟ್ಟು ಬೇರೆ ನಿಮ್ಮ ಕಂಡೀಷನ್ ಮೇಲೆ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಏನು ಸ್ಪೆಸಿಫಿಕ್ ಬೇಕೋ ಅದನ್ನು ಯು ಕ್ಯಾನ್ ಯೂಸ್. ಸೊ ಈ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ವೆರಿ ಎಸೆನ್ಷಿಯಲ್. ಜೊತೆಗೆ ಯು ಕ್ಯಾನ್ ಯೂಸ್ ಸಮ್ ವೈಟಮಿನ್ ಸಿ ಸೀರಮ್ ಅಥವಾ ಹ್ಯಾಲುರೋನಿಕ್ ಆ್ಯಸಿಡ್ ಅಂತ ಬರುತ್ತೆ, ಯು ಕ್ಯಾನ್ ಯೂಸ್ ದಟ್. ಕೆಲವ್ರು ಬೇಕಾದರೆ ರೆಟಿನಾಲ್ ಅಂತ ಬರುತ್ತೆ, ನೈಟ್ ಟೈಮ್ಸ್ ಯು ಕ್ಯಾನ್ ಯೂಸ್. ಸೊ ಆಲ್ ದಿಸ್ ವಿಲ್ ಕೀಪ್ ಯುವರ್ ಸ್ಕಿನ್ ಮೋರ್ ಯೂತ್ಫುಲ್. ಓಕೆ. ಸೀರಮ್ಮಿಂದ ಏನು ಬೆನಿಫಿಟ್ಸ್ ಇರುತ್ತೆ ಸರ್? ಈಗ ನಾವು ಮಾಯ್ಶ್ಚರೈಸರ್ ಹಚ್ಕೊಂಡಾಗ ಓಕೆ ಸ್ಕಿನ್ ಸ್ವಲ್ಪ ಒಂದು ರೀತಿ ಗ್ಲೋ ಆಗಿ ಕಾಣುತ್ತೆ ಅಥವಾ ಒಂದು ಪಸೆ ಥರ ಇರುತ್ತೆ ಅಂತ ಅನ್ಕೋಬಹುದು. ಅದರ ಜೊತೆಗೆ ಈಗ ಸನ್ಸ್ಕ್ರೀನ್ ಹಚ್ಚಿದ್ರು ಓಕೆ ಚರ್ಮನ ಸೂರ್ಯನ ಬೆಳಕಿನಿಂದ ಅಥವಾ ಸೂರ್ಯನ ಕಿರಣಗಳಿಂದ ಕಾಪಾಡುತ್ತೆ ಅಂತ. ಸೊ ಸೀರಮ್ ಯಾಕೆ ಬೇಕಾಗುತ್ತೆ, ಇದ್ರ ಬೆನಿಫಿಟ್ಸ್ ಏನು ಅಂತ? ಇಟ್ ಆಲ್ ರಿಜ್ಯೂನೇಟ್ಸ್ ಯುವರ್ ಸ್ಕಿನ್. ನಮ್ಮ ಮುಖದೊಳಗೆ ಇವಾಗ ಎಲಾಸ್ಟಿನ್ ಅಂತ ಇರುತ್ತೆ, ಕೊಲಾಜನ್ ಅಂತ ಇರುತ್ತೆ. Plus there are some dead skin layers on the outside. So ಇವೆಲ್ಲ ಒಂದು ಡೆಡ್ ಸ್ಕಿನ್ ಲೇಯರ್ನ you can remove one layer and it will revitalize your underlying collagen and elastin ಅಂತ ಏನಿರುತ್ತೆ, it will revitalize them. So more firm skin, ಸ್ವಲ್ಪ ಫರ್ಮ್ ಆಗಿರುತ್ತೆ, more it will give more ಸ್ವಲ್ಪ youth look. So it will prolong your onset of ಸ್ಕಿನ್ ಚೇಂಜಸ್. ಪೂರ್ತಿ ತಡೀತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ವಿಲ್ ಪ್ರೊಲಾಂಗ್. ಓಕೆ. ಒನ್ಸ್ ಯು ಹ್ಯಾವ್ ದೋಸ್ ಚೇಂಜಸ್ ದೆನ್ ಇವೆಲ್ಲ ಅಷ್ಟೊಂದು ಹೆಲ್ಪ್ ಆಗಲಿಕ್ಕಿಲ್ಲ. ದೆನ್ ವಿಲ್ ಹ್ಯಾವ್ ಟು ಗೋ ಸಮ್ ಸರ್ಜರೀಸ್ ಟು ಗೆಟ್ ಬ್ಯಾಕ್ ಯುವರ್ ಯೂತ್ಫುಲ್ ಸ್ಕಿನ್ ಇಫ್ ಯು ಆರ್ ವಾಂಟಿಂಗ್ ಇಟ್. ಈಗ ಪ್ರಾಡಕ್ಟ್ ಅಂತ ಬಂದಾಗ ಅದರಲ್ಲಿ ಜಾಸ್ತಿ ರೇಟ್ ಇದ್ದು ಇರುತ್ತೆ, ಕಡಿಮೆ ರೇಟ್ ಇದ್ದು ಇರುತ್ತೆ. ಸೊ ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟನ್ನು ಹಾಕಿದ್ರೆ ಮಾತ್ರ ನನ್ನ ಚರ್ಮ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದಾ, ಅಥವಾ ಕಡಿಮೆ ರೇಟಲ್ಲಿರುವಂಥ ಪ್ರಾಡಕ್ಟಿಂದ ಬೆನಿಫಿಟ್ಸ್ ಇಲ್ವಾ ಸರ್? ಇದೆ, ಖಂಡಿತ ಇದೆ. ಇವಾಗ ಕಂಪ್ನಿ ಮೇಲೆ, ಬ್ರ್ಯಾಂಡ್ ಮೇಲೆ ಹೋಗುತ್ತೆ ಕೆಲವು. ಪ್ಲಸ್ ಯು ವಿಲ್ ಹ್ಯಾವ್ ಟು ಗೋ ಫಾರ್ ರೆಪ್ಯೂಟೆಡ್ ಕಂಪನಿ ಆಲ್ಸೋ. ಈಗ ನೀವು ಮಾರ್ಕೆಟ್ಗೆ ಹೋದರೆ ಹೊರಗಡೆ ಫುಟ್ಪಾತ್ ಮೇಲೆ ಕ್ಯಾನ್ ಎಸ್ಪೆಷಲಿ ಲಿಪ್ಸ್ಟಿಕ್ ಐ ಹವ್ ಸೀನ್ ಗುಡ್ಡೆ ಹಾಕೊಂಡು ಕೂತಿರ್ತಾನೆ. ಯು ಕ್ಯಾನ್ ಗೆಟ್ ಇಟ್ ಫಾರ್ 10 rupees, 20 rupees. ರೆಪ್ಯೂಟೆಡ್ ಬ್ರ್ಯಾಂಡ್ ಲಿಪ್ಸ್ಟಿಕ್ 3000 rupeesiಂದ ಸ್ಟಾರ್ಟ್ ಆಗುತ್ತೆ, ಇನ್ನು ಮೇಲೆ ಹೋಗುತ್ತೆ. ಸೊ ಅದು ಎಲ್ಲ ಓದ್ತಾ ಇದೆ. ದಿ ಗ್ರಾಮ್ ಲೆಕ್ಕ ತೊಗೊಂಡ್ರೆ ಈ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇಟ್ ವಾಸ್ ಈಕ್ವಲೆಂಟ್ ಟು ಗೋಲ್ಡ್ ರೇಟ್. ದ ಲಿಪ್ಸ್ಟಿಕ್ ಬರೋದು ಫ್ಯೂ ಗ್ರಾಮ್ಸ್, 1 or 2 grams ಒಂದು ಇದು. ಯು ಆರ್ ಪೇಯಿಂಗ್ 5000, 10,000. ಯು ಕಂಪೇರ್ ಟು ಗೋಲ್ಡ್ ಇಟ್ಸ್ ಈಕ್ವಲ್. ಹೌದು, ಹಮನಿ ಎಷ್ಟು ಜನ ರಿಯಲೈಸ್ ಮಾಡ್ತಾರೆ. ಸೊ ಏನಂದರೆ ಇವಾಗ ರೆಪ್ಯೂಟೆಡ್ ಕಂಪನಿ ಟೆಸ್ಟ್ ಮಾಡಿರ್ತಾರೆ ಪ್ರಾಡಕ್ಟ್ಸ್, ದೊಡ್ಡ ಟೆಸ್ಟೆಡ್ ಫಾರ್ ಆಲ್ ಇಂಗ್ರೀಡಿಯೆಂಟ್ಸ್, ಏನೆಲ್ಲ ಆ್ಯಡ್ ಮಾಡ್ತಿದೆ, ಕೆಲವು ಕಂಟಾಮಿನೆಂಟ್ಸ್ ಇರುತ್ತೆ. ಸೊ ದಟ್ ಕ್ಯಾನ್ ಅಫೆಕ್ಟ್ ಯುವರ್ ಬಾಡಿ. ಎಸ್ಪೆಷಲಿ ಲಿಪ್ಸ್ಟಿಕ್ಕಲ್ಲಿ ದರ್ ಆಲ್ ಕಲರ್ಸ್, ಸಿನ್ಸ್ ಲಿಪ್ಸ್ಟಿಕ್ ಬೇರೆ ಬೇರೆ ಕಲರ್ ಇರೋದ್ರಿಂದ ದೇ ಯೂಸ್ ಮೆಟಲ್ಸ್, ಎಸ್ಪೆಷಲಿ ಲೆಡ್, ಕ್ಯಾಡ್ಮಿಯಮ್, ಕ್ರೋಮಿಯಮ್ ಅಂತೆಲ್ಲ, ವಿಚ್ ಆರ್ ಹಾರ್ಮ್ಫುಲ್ ಟು ದ ಬಾಡಿ. ಲಾಂಗ್ ಟರ್ಮ್ ಕ್ಯಾರ್ಸಿಜೆನಿಕ್ ಅಂದರೆ ಕ್ಯಾನ್ಸರ್ ಕಾಸ್ ಆಗುತ್ತೆ ಅಂತಲ್ಲ, ಬಟ್ ಥಿಯರಿಟಿಕಲಿ ಇಟ್ ಈಸ್ ಪಾಸಿಬಲ್. ಸೊ ಯು ಹ್ಯಾವ್ ಟು ಗೋ ವಿತ್ ಸಮ್ ರೆಪ್ಯೂಟೆಡ್ ಬ್ರ್ಯಾಂಡ್ ವಿಚ್ ಆರ್ ಟೆಸ್ಟೆಡ್. ಈ ಥರ ಹಾರ್ಮ್ಫುಲ್ ಎಲಿಮೆಂಟ್ಸ್ ಇಲ್ಲದೆ ಇರೋಂಥದ್ದು ಯು ಹ್ಯಾವ್ ಟು ಸಿ ಟು ದಟ್. ಸೊ ಇಫ್ ಯು ಗೋ ಟು ಯರ್ ಡಾಕ್ಟರ್, ಐ ಥಿಂಕ್ ಅವ್ರು ಹೇಳ್ತಾರೆ. ಹಾಗಿದ್ರೆ ಲಿಪ್ಸ್ಟಿಕ್ ಹಚ್ಚಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ನಿಜಾನಾ ಸರ್? ಲಿಪ್ಸ್ಟಿಕ್ಕಿಂದನೇ ಬರುತ್ತೆ ಅನ್ನೋದು ವೆರಿ ವೆರಿ ಲೆಸ್. ಅದೇ ಒಂದೇ ಕಾರಣ ಅಂತಿಲ್ಲ. ಬಟ್ ಈಗ ನಾವು ಊಟ ಮಾಡಿದಾಗ ಸ್ವಲ್ಪ ಹೊಟ್ಟೆ ಒಳಗೆ ಹೋಗಿ ಹೋಗುತ್ತೆ, ಸ್ಕಿನ್ನಿಂದನೂ ಅಬ್ಸರ್ವ್ ಆಗುತ್ತೆ. ಓಕೆ, ಬಟ್
ಬರೀ ಲಿಪ್ಸ್ಟಿಕ್ಕಿಂದನೇ ಅದರಿಂದನೇ ಬಂತು ಅಂತ ಹೇಳಲಿಕ್ಕೆ ಸ್ಟಡೀಸಲ್ಲಿ ದರ್ ಇಸ್ ನೋ ಕನ್ಕ್ಲೂಸಿವ್ ಪ್ರೂಫ್. ಬಟ್ ಲಿಪ್ಸ್ಟಿಕ್ಕಲ್ಲಿರೋ ಈ ಮೆಟಲ್ಸ್ ಅಂತ ಏನು ಹೇಳಿದೆ, ಸೊ ಸಮ್ ಪ್ರಿಸರ್ವೇಟಿವ್ಸ್ ದೇ ಆರ್ ನೋನ್ ಟು ಕಾಸ್ ಕ್ಯಾನ್ಸರ್. ಸೊ ಲಾಂಗ್ ಟರ್ಮ್ ಇದ್ದಾಗ ದೇ ಆರ್ ನೋನ್ ಟು ಕಾಸ್ ಕ್ಯಾನ್ಸರ್ ಬರುತ್ತೆ ಅಂತ. ಸ್ಕಿನ್ ಕ್ಯಾನ್ಸರ್ ಅಲ್ಲ, ಈವನ್ ಬಾಡಿ ಬೇರೆ ಲೈಕ್ ಲಂಗ್ ಕ್ಯಾನ್ಸರ್ ಇಸ್ ಆಲ್ಸೋ ನೋನ್ ವಿತ್ ದೋಸ್ ಪ್ರಾಡಕ್ಟ್ಸ್. ಓಕೆ. ಸೊ ನೀವು ಲಿಪ್ಸ್ಟಿಕ್ ಹಾಕಿದ ತಕ್ಷಣ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದು ಭಯಪಡಿಸಂಗಾಗುತ್ತೆ. ನಾನು ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ ಅನ್ನ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ರೇಟ್ ಇರೋ ಲಿಪ್ಸ್ಟಿಕ್ ಅನ್ನ ಹಾಕ್ತೀನಿ, ಹಾಗಿದ್ರೆ ನಂಗೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳಕ್ಕಾಗುತ್ತಾ? ಸಿ ಕ್ಯಾನ್ಸರ್ ಅಗೇನ್ ಒಂದು ಪ್ರಾಡಕ್ಟ್ ಇಂದ ಬರಲ್ಲ. ಈಗ ನೀವು ನಮ್ಮ ಲೈಫ್ ಸ್ಟೈಲ್ ನೋಡಿದ್ರೆ ಎಷ್ಟೋ ಕಾರಣ ಇದೆ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಪೊಲ್ಯೂಷನು, ಸ್ಮೋಕಿಂಗು, ದೆನ್ ಕುಕ್ಕಿಂಗಿಂದ ಹಿಡಿದು ನಾವು ಕುಕ್ಕಿಂಗ್ ನಾವೀಗ ದಟ್ ಯೂಸ್ ಮಾಡ್ತೀವಲ್ಲ ವೆಸಲ್ಸ್, ಪಾತ್ರೆಗಳು, ನಾನ್ ಸ್ಟಿಕ್ ವೆಸಲ್ಸ್. ಸೊ ಆಲ್ ಎವ್ರಿಥಿಂಗ್ ಇಸ್ ನೋನ್ ಟು ಎಲ್ಲಾನು ಮ್ಯಾಟರ್ ಆಗುತ್ತೆ. ಎಲ್ಲನೂ ಮ್ಯಾಟರ್ ಆಗುತ್ತೆ. ನಾನು ಲಿಪ್ಸ್ಟಿಕ್ಕಿಂದನೇ ಕ್ಯಾನ್ಸರ್ ಆಗುತ್ತೆ, ಲಿಪ್ಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಯು ಶುಡ್ ಬಿ ಅವೇರ್ ಇಟ್ ಕಂಟೈನ್ಸ್ ಸಮ್ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಕಾಸ್ ಕ್ಯಾನ್ಸರ್, ಬಟ್ ದೇ ಆರ್ ವೆರಿ ಮೈನ್ಯೂಟ್, ಬಟ್ ಯು ಶುಡ್ ಬಿ ಅವೇರ್. ಈಗೇನಾಗಿದೆ, ಮುಂಚೆ ಎಲ್ಲ ಲಿಪ್ಸ್ಟಿಕ್ಕಿಗೆ 25 ವರ್ಷ ಮೇಲೆ ಯೂಸ್ ಮಾಡೋರು, ಈಗ ಯಾರು 6 ವರ್ಷದ ಮಕ್ಕಳಿಂದ ಶುರು ಮಾಡ್ತೀವಿ ಯೂಸ್ ಮಾಡಲಿಕ್ಕೆ. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಡ್ಯೂರೇಷನ್. ಅವಾಗ ಡ್ಯೂರೇಷನ್ ಆಲ್ಸೋ ಮ್ಯಾಟರ್ಸ್. ಓಕೆ. ಸೊ ನಾವು ಜಾಸ್ತಿ ಟೈಮಿಂದ ಹಾಕೊಳ್ಳೋದ್ರಿಂದ ಕೂಡ ಸಮಸ್ಯೆ ಆಗಬಹುದು ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ, ಸೊ ಸ್ಕಿನ್ ಏಜಿಂಗ್ ಯಾಕೆ ಆಗುತ್ತೆ, ಡೈಲಿ ಲೈಫಲ್ಲಿ ನಾವು ಮಾಡುವಂಥ ಸಣ್ಣ ತಪ್ಪುಗಳು ಅಥವಾ ಸಣ್ಣ ಸಣ್ಣ ಮಿಸ್ಟೇಕ್ಸು ಹೇಗೆ ಕಾರಣ ಆಗ್ಬೋದು, ಇದಕ್ಕಿರುವಂಥ ಸರ್ಜಿಕಲ್ ಆಪ್ಷನ್ಸ್ ಯಾವುದೆಲ್ಲ, ನಾನ್ ಸರ್ಜಿಕಲ್ ಆಪ್ಷನ್ಸ್ ಯಾವುದೆಲ್ಲ, ಸೊ ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸೋದು ಯಾಕೆ, ಹೇಗೆ, ಅದರ ಜೊತೆಗೆ ನಮ್ಮ ವಯಸ್ಸಿಗಿಂತ ನಮ್ಮ ಸ್ಕಿನ್ ಅಥವಾ ನಮ್ಮ ಮುಖದಲ್ಲಿ ನಾವು ಯಾಕೆ ಹೆಚ್ಚು ಸುಕ್ಕು ಕಾಣಿಸ್ತಾ ಇದೆ ಅಥವಾ ಏಜಿಂಗ್ ಆಗಿರೋ ಥರ ಯಾಕೆ ಕಾಣಿಸ್ತಾ ಇದೆ, ಇದನ್ನು ಹೇಗೆ ತಡೆಗಟ್ಟಬಹುದು, ಇದಕ್ಕೆ ಸರ್ಜಿಕಲ್ ಆಪ್ಷನ್ಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.